ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮೊನ್ನೆ ಶಾಪಿಂಗ್ ಹೋಗಿದ್ದೆ ನಾನು. ಶಾಪಿಂಗ್ ಹೋದಾಗ ವಸ್ತುಗಳನ್ನ ತರದೇ ಇದ್ರೆ ಹೇಗೆ? ಸುಮ್ಮನೆ ವಿಂಡೋ ಶಾಪಿಂಗ್ ಅಲ್ಲಪ್ಪ, ತುಂಬಾ ಸಾಮಾನು ತಂದಿದ್ದೀನಿ. ನೋಡಿ, ಇದು ರಾಜಸ್ಥಾನಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಮೇಳ ಇಂದ ತಂದಿದ್ದು. ಇದ್ರ ಡಿಸೈನು, ಕಲರ್ಸು, ಪೇಂಟಿಂಗು ತುಂಬಾ ಚೆನ್ನಾಗಿದೆ ಅಲ್ಲ. ಇದು ನಾನು ಮನೆ ಕಾರ್ನರ್ ಅಲ್ಲಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗೇನೆ ಚಿತ್ರಕಲಾ ಪರಿಷತ್ತಿಂದ ತಂದಿದ್ದು ಈ ಪೇಂಟಿಂಗು ಕೂಡ. ಇದೂ ಅಷ್ಟೇ, ನಮ್ಮ ರೂಮ್ಗೆ ಜಸ್ಟ್ ಎಂಟರ್ ಆದ್ರೆ ಕಣ್ಣಲ್ಲಿ ಕಾಣಿಸಿ ಅಲ್ಲೇ ಖುಷಿ ಅನ್ನಿಸ್ಬೇಕು. ಅದಕ್ಕೆ ತಂದು ಹಾಕಿದ್ದೀನಿ. ಹೇಗಿದೆ? ಇದು ಚೆನ್ನಾಗಿದೆ ಅಲ್ವಾ? ಆದ್ರೆ ಅಕಸ್ಮಾತ್ ಏನಾದ್ರೂ ನಮ್ಮ ರೂಮ್ ಓರಿಯೆಂಟೇಷನ್ ಬೇರೆ ಆಗಿ ಅಥವಾ ನಾವೇನಾದ್ರೂ ಬೇರೆ ಫ್ಲಾಟ್ ಹೋದ್ರೆ ಈ ವಸ್ತುಗಳೆಲ್ಲ ಯೂಸ್ ಆಗಲ್ಲ. ಅಲ್ಲಿಗೆ ಮತ್ತೇನೇನಾದ್ರೂ ತಗೊಳ್ಬೇಕಾಗತ್ತೆ ಅನ್ಸುತ್ತೆ. ವಸ್ತುಗಳದ್ದು ಪರಿಸ್ಥಿತಿ ನೋಡಿ. ನಮ್ಮ ಮನೆಯ ಒಬ್ಬ ಓರಣಕ್ಕೆ ಸೂಟ್ ಆಗುತ್ತೆ ಅನ್ನೋವಂಥದ್ದಾದ್ರೆ ನಾವು ಅದನ್ನ ಇಟ್ಕೋತೀವಿ, ಬಳಸ್ತೀವಿ, ಹೀಗೆ ಕಾಣಿಸುತ್ತೆ, ಇದು ಅಲ್ಲಿಂದ ತಂದೆ ಅಂತ ಖುಷಿ ಹೇಳ್ತೀವಿ. ಆದ್ರೆ ನಮಗೆ ಬಳಕೆ ಆಗ್ಲಿಲ್ವಾ, ಪೇಪರ್ ಕವರ್ನಲ್ಲಿ ಮುಚ್ಚೋದೆ, ಗೋಡೌನ್ಗೆ ತಳ್ಳೋದೆ. ಅದೇ ನಮ್ಮ ಮನುಷ್ಯರ ಪರಿಸ್ಥಿತಿ. ಒಬ್ಬ ವ್ಯಕ್ತಿ, ಇನ್ನೊಂದು ವ್ಯಕ್ತಿ, ಇಬ್ರು ಸ್ನೇಹಿತರಾಗ್ತಾರೆ, ಒಂದಷ್ಟು ದಿವಸ ಮಿಂಗಲ್ ಆಗ್ತಾರೆ, ಮಾತಾಡ್ತಾರೆ, ಎಲ್ಲ ವಿಷಯಗಳ ಹಂಚಿಕೆ ನಡೀತಾನೆ ಇರುತ್ತೆ. ಆದ್ರೆ ಮುಂದೊಂದು ದಿವಸ ಇವರ ಒಂದು ವ್ಯಾಲಿಡಿಟಿ ಮುಗಿದು ಇವರ ಜೀವನಕ್ಕೆ ಇವರು ಬೇಕಾಗದೆ ಇರೋ ಪರಿಸ್ಥಿತಿ ಬಂದ್ರೆ ತುಂಬಾ ಕಷ್ಟ ಕಂಡ್ರಿ ಮನುಷ್ಯರಲ್ಲಾದ್ರೆ. ಮಂಜುಳನ್ ಕತೆ ಕೇಳಿಸ್ಕೊಂಡು ಬರ್ತೀರಾ? ಪಾಪ, ಅವಳ ಮನೆಯಲ್ಲೂ ಕೆಲವು ವಸ್ತುಗಳಿಗೆ ಅದೇನೋ ಕೆಟ್ಟ ಪರಿಸ್ಥಿತಿ. ಮನುಷ್ಯರು ಬರಬಾರ್ದು ಅಂತ ಅಷ್ಟೇ ನಾನು ಬೇಡ್ಕೊಳ್ಳೋದು. ಕೇಳಿಸ್ಕೊಂಡು ಬನ್ನಿ. ಅದೊಂದು ಸುಂದರ ಮಹಾನಗರಿ. ಆ ಮಹಾನಗರಿಯಲ್ಲಿ ಸಣ್ಣ ಸಣ್ಣ ಕೇರಿಗಳಿದ್ದುವು, ದೊಡ್ಡ ದೊಡ್ಡ ಕಟ್ಟಡಗಳಿದ್ದಂತಹ ಬಹಳ ಅಗಲವಾದ ರಸ್ತೆಗಳಿದ್ದುವು. ಇವೆಲ್ಲದರ ನಡುವೆ ನಮ್ಮ ಮಂಜುಳಾದು ಕೂಡ ಒಂದು ಸುಂದರವಾದ ಸುಸಜ್ಜಿತವಾದ ಮನೆಯನ್ನು ಹೇಗೆಲ್ಲ ಅಲಂಕರಿಸಲಿ ಅಂತ ತಾನು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಆಕೆ ಅದು ಎಲ್ಲೆಲ್ಲಿ ವಿಶಿಷ್ಟವಾದ ಸಾಮಾನುಗಳಿವೆ ಅಂತ ಅನ್ನಿಸಿದೆಯೋ ಪ್ರತಿಯೊಂದು ಕಡೆಯಿಂದ ಅವನ್ನೆಲ್ಲ ತಂದು ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಟ್ಟಿದ್ದಂತಹ ರೀತಿಯಂತೂ ಕಣ್ಣಿಗೆ ಹಬ್ಬದ ರೀತಿಯಲ್ಲಿತ್ತು. ಹೇಗೆಲ್ಲ ನೋಡಿದ್ರು, ಎಷ್ಟೆಲ್ಲ ತೂಕ ಹಾಕಿದ್ರು ಮನೆಗೆ ಇನ್ನೊಂದು ಕಡೆ ಇನ್ನೇನೋ ಬೇಕಿತ್ತು ಅಂತ ಕೂಡಿಸಿ ಮನೆಗೆ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದ್ಲು. ಇಂಥ ಒಂದು ಪರಿಸ್ಥಿತಿ ಮಂಜುಳಾಗೆ ಬರುತ್ತೆ ಅಂತ ಆಕೆ ಎಣಿಸೇ ಇರಲಿಲ್ಲ. ಆಕೆ ಮನೆಯ ಎಲ್ಲ ವಿಚಾರವಾಗಿ ಮನೆಯ ಹೊರಗೆ ನಿಂತು ಒಬ್ಬ ವ್ಯಕ್ತಿಯೊಟ್ಟಿಗೆ ಚರ್ಚೆಯನ್ನು ನಡೆಸ್ತಾ ಇದ್ಲು. ಅಷ್ಟು ಹೊತ್ತಿಗೆ ಮನೆಯ ಒಳಗಡೆ ಒಂದು ದೊಡ್ಡ ಮಹಾ ಚರ್ಚೆಯೇ ಪ್ರಾರಂಭವಾಗಿ ಹೋಯಿತು. ಯಾರ ನಡುವೆ ಅಂತೀರಾ? ಮನುಷ್ಯರ ನಡುವೆ ಅಲ್ಲ. ಇವಳು ಆರಿಸಿ ತುಂಬ ವಿಶಿಷ್ಟವಾಗಿ ಪ್ರೀತಿಯಿಂದ ತಂದು ಕೂಡಿಸಿದ್ದಂತಹ ಎಲ್ಲ ವಸ್ತುಗಳು ಕೂಡ ಒಂದೊಂದಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ವು. ಮೊದಲಿಗೆ ಮನೆಯ ಕಿಟಕಿ. ನಾನು ಯಾರಿಗೆ ಕಡಿಮೆ ಅಂತ ಹೇಳ್ತೀನಿ. ಈ ಒಂದು ಅದ್ಭುತವಾದ ಫ್ರೇಮ್ ವರ್ಕ್ ಇಲ್ಲ ಅಂದಿದ್ರೆ ಮಂಜುಳ ಎಲ್ಲಿ ಕೂತ್ಕೊಂಡು ಕಾಫಿ ಹೀರ್ತಾ ಇದ್ಲು? ನಾನಿರೋದಕ್ಕೇನೆ ಮನೆಯ ತುಂಬ ಅತ್ಯುತ್ತಮವಾದ ಗಾಳಿ, ಬೆಳಕು ಎಲ್ಲ. ಆಕೆಗೆ ನಾನಂದರೆ ಅದೆಷ್ಟು ಇಷ್ಟ. ಸದಾ ಹೇಳ್ತಿರ್ತಾಳಲ್ಲ ಫ್ರೆಂಡ್ಸ್ ಹತ್ರ, ಐ ಆಮ್ ಹರ್ ಫೇವ್ರೆಟ್ ಸ್ಪಾಟ್. ನನಗೆ ಬಹಳ ಖುಷಿ. ಅವಳು ಯಾವಾಗಲೂ ನನ್ನ ಪಕ್ಕನೇ ಕೂತು ಇಡೀ ಪ್ರಪಂಚದಾದ್ಯಂತ ಏನು ನಡೆಯುತ್ತೆ ಅಂತ ನೋಡ್ತಾ ಇರ್ತಾಳೆ. ನಾನಿಲ್ಲ ಅಂದರೆ ಈ ಮನೆಗೆ ಅದೇನೋ ಕಳೆನೇ ಇಲ್ಲ ಅಪ್ಪ. ಅಷ್ಟೊತ್ತಿಗೆ ಅದೆಲ್ಲಿತ್ತೋ ಏನೋ ಸಿಟ್ಟು ಆ ಮನೆಯ ಬಾಗಿಲಿಗೆ ಜೋರಾಗಿ ಕೂಗೋಕೆ ಶುರು ಮಾಡ್ತು. ಹೇ 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 ನಿಲ್ಸು ನಿನ್ನ ಮಾತನ್ನ. ನೀನಿಲ್ಲ ಅಂದ್ರೆ ಮನೆಗೆ ಕಳೆ ಇಲ್ವಂತೆ. ಅದು ಹೇಗದು ಕಳೆ ಇಲ್ಲ ಅಂತ ಹೇಳ್ತೀಯ? ಈ ಮನೆಗೆ ಒಂದು ದೊಡ್ಡ ಆಸ್ತಿ ಅಂದ್ರೆ ಈ ಮನೆಯ ಹೆಬ್ಬಾಗಿಲು ಅಂತ ಪ್ರತಿಯೊಬ್ಬರು ಈ ಮನೆ ಒಳಗೆ ಬರೋರು ಹೇಳ್ತಾನೆ ಇರ್ತಾರೆ. ಯಾಕಂದ್ರೆ ನನ್ನ ಬಾಗಿಲಿನ ಒಂದೊಂದು ಫ್ರೇಮ್ ಕೂಡ ಅಷ್ಟು ಸುಂದರವಾಗಿ ಕೆತ್ತನೆ ಮಾಡಿಸಿರುವಂಥದ್ದು. ಒಂದೊಂದರಲ್ಲೂ ಕೂಡ ಶಿಲಾ ಬಾಲಿಕೆ ನಲಿದಾಡ್ತಾ ಇದ್ದಾಳೆ. ನನ್ನನ್ನು ನೋಡೋದಕ್ಕಂತಲೇ ಜನ ಬರ್ತಾರೆ ಅಂಥದ್ರಲ್ಲಿ ನೀನು ಈ ಕಿಟಕಿ ಇಷ್ಟೊಂದು ಮಾತಾಡ್ತೀಯ. ನನ್ನನ್ನು ನೋಡಿ ಇಷ್ಟಪಟ್ಟು ಫೋಟೋ ತಗೊಂಡು ಹೋಗಿ ಹೀಗೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದ ಅದೆಷ್ಟು ಜನ. ನಾನಿಲ್ಲ ಅಂದರೆ ಈ ಮನೆಗೆ ಕಳೆ ಇರಲಿ, ಈ ಮನೆಗೊಂದು ಘನಸ್ತಿಕೆನೇ ಇಲ್ಲ. ಅಷ್ಟೊತ್ತಿಗೆ ಮನೆಯ ಒಳಗೆ ಕೂತಿದ್ದಂಥ ಸೋಫಾ ತನ್ನ ಮಾತನ್ನು ಪ್ರಾರಂಭಿಸಿತು. ಅಯ್ಯೋ, ಮರದ ವಸ್ತುಗಳು, ನೀವೆಲ್ಲ ಸ್ಥಿರವಾಗಿ ನಿಂತಿರೋ ನಿಮಗೇ ಇಷ್ಟೊಂದು ಮಾತಾಡಬೇಕಾದ್ರೆ ಪರದೇಶಿಯಪ್ಪ, ಈ ದೇಶ ಅಲ್ಲ ಪರದೇಶದಿಂದ ಬಂದಿರೋ ವ್ಯಕ್ತಿ ನಾನು. ನೋಡಿ ನನಗೆ ಅದೆಷ್ಟು ಬೆಲೆ ಇದೆ ಅಂತ. ಕೂಡಲೇ ಅಲ್ಲಿ ಕೆಳಗಡೆ ನೆಲ ಮಾತನಾಡ್ಲಿಕ್ಕೆ ಶುರು ಮಾಡ್ತು. ವ್ಯಕ್ತಿನ
ನೀನು ವ್ಯಕ್ತಿನ ಏನು ಅಂತ ಮಾತಾಡ್ತಾ ಇದ್ಯಾ? ಅಯ್ಯಯ್ಯೋ, ಮಾತಿನ ನಡುವೆ ಮರ್ತೇ ಬಿಟ್ಟೆ. ಮಂಜುಳಾ ಅವರು ನಮ್ಮನ್ನು ಅದೆಷ್ಟು ಪ್ರೀತಿಸ್ತಾರೆ ಅಂದರೆ, ನಾವು ಏನೋ ಈ ಮನೆಯ ಸದಸ್ಯರೇ ಏನೋ, ನಾವು ಈ ಮನೆ ವ್ಯಕ್ತಿಗಳೇ ಏನೋ ಅಂತ ಅನ್ನಿಸ್ಬಿಟ್ಟಿತ್ತು. ಒಂದು ಸಲ ಏನೋ ಹಾಗೆ ಮಿಸ್ಟೇಕಾಗಿ ಬಂದುಬಿಡ್ತು. ಇರಲಿ, ಆದರೆ ನಾನು ಅಂತಿಂಥ ಪ್ರದೇಶದಿಂದ ಬಂದಿಲ್ಲ, ಅಮೇರಿಕಾದಿಂದ ತರಿಸಿದಾರಪ್ಪ ನನ್ನನ್ನು. ಅಮೇರಿಕಾದಿಂದ ಜನ ಕೂತ್ರೆ ಎಂಥ ಕುಷನ್ನು, ಆಹಾ ಎಂಥ ಸ್ಮೂತ್ನೆಸ್ಸು ಅಂತ ನನ್ನ ಮೇಲೆ ಕೂತು ಬಹಳ ಖುಷಿ ಪಟ್ಟು ಹೇಳೋಕ್ಕೆ ಪಾಪ ಮನಸ್ಸಿರಲ್ಲ. ಏನು ಮಾಡೋದು, ಮಂಜುಳಾ ಅವರು ಹೊರಗೆ ಕಳಿಸ್ದಾಗ ಹೋಗ್ತಾರೆ. ಅಷ್ಟು ಮಟ್ಟಿಗೆ ಈ ಮನೆಗೆ ಬರೋ ಜನರನ್ನು ಹಿಡಿದಿಟ್ಟಿರೋಳು ನಾನು. ಅಂದಮೇಲೆ ಮಂಜುಳಾಗೆ ನನ್ನ ಬಗ್ಗೆ ಅದೆಷ್ಟು ಪ್ರೀತಿ ಇರಬೇಕು. ಇಷ್ಟು ಹೇಳ್ತಾ ಇದ್ದ ಹಾಗೇನೆ ಮನೆಯ ಕೆಳಗಿದ್ದ ನೆಲ ತನ್ನ ಮಾತನ್ನು ಮುಂದುವರಿಸ್ತು. ಇಟಲಿಯಿಂದ ಬಂದಿರೋರಪ್ಪ ನಾವು, ಮಾರ್ಬಲ್ಲು ಅಂತಿಂಥ ಮಾರ್ಬಲ್ ಅಲ್ಲ ನಾವು. ನಮ್ಮ ನೋಡೇ ಜನ ಕಾಲಿಟ್ಟು ಕಾಲೆತ್ತೋದು ಮಾಡ್ತಾರೆ. ಎಲ್ಲಿ ನನಗೆ ನೋವಾಗ್ಬಿಡುತ್ತೇನೋ ಅಂತ. ನಮ್ಮನೆ ಸರ್ಸತ್ತಮ್ಮನವ್ರಂತೂ ನನ್ನನ್ನು ಉಜ್ಜಿ ಅಷ್ಟು ಚಂದ ಮಾಡಿ ಫಳಫಳ ಮಾಡಿ ಅಂತ ತೊಳೆದಿಟ್ಬಿಡ್ತಾರೆ. ನನ್ನ ಅಂದರೆ ಭಾರಿ ಇಷ್ಟ ಮಂಜುಳಾಗೆ. ಯಾಕೆ ಅಂದರೆ ನನ್ನನ್ನು ಬಹಳ ಆಸ್ತೆಯಿಂದ ಅವರೇ ಚೂಸ್ ಮಾಡಿ ತಗೊಂಡು ಬಂದಿರೋದು. ನನ್ನ ಮುಂದೆ ನೀವೆಲ್ಲ ಅದೇನು ಅಂತ ಮಾತಾಡ್ತಿರೋ. ಇಷ್ಟು ಹೇಳೋ ಅಷ್ಟೊತ್ತಿಗೆ ಮೇಲ್ಗಡೆ ಇದ್ದ ಕೇತಾನ್ ಫ್ಯಾನ್ ತನ್ನ ಮಾತನ್ನು ಮುಂದುವರಿಸ್ತು. ಮನೆಯ ಜನರಿಗೆ ಗಾಳಿ ಬೆಳಕು ಕೊಡ್ತಿದ್ದೀವಿ ಅಂತ ಕಿಟಕಿ ಮಾತಾಡ್ಕೊಳ್ಳುತ್ತೆ, ಜನರನ್ನೆಲ್ಲ ಒಳಗೆ ಬಿಡ್ತೀನಿ ಅಂತ ಬಾಗ್ಲು ಹೇಳುತ್ತೆ, ಕುಷನ್ ಅಂತೆ, ಎಫೆಕ್ಟ್ ಅಂತೆ ಸೋಫಾದು. ಈ ನೆಲಕ್ಕಂತೂ ಹೇಳಕೊಂಡಷ್ಟು ಸಾಲದು. ಮನೆಯಲ್ಲಿ ನನ್ನನ್ನು ಸ್ವಿಚ್ ಆನ್ ಮಾಡದೇ ಇದ್ದರೆ ಒಳಗಡೆ ಗಾಳಿ ಎಲ್ಲಿ ಬರುತ್ತೆ? ಗಾಳಿ ಬರದೇ ಇದ್ದರೆ ಮನುಷ್ಯನಿಗೆ ಏನು ಖುಷಿ ಆಗುತ್ತೆ? ಮುಖ್ಯವಾಗಿ ಈ ಮನೆಯ ಅಂದ ನಾನು. ಅಷ್ಟೊತ್ತಿಗೆ ಏರ್ ಫ್ರೆಶ್ನರ್ ತನ್ನ ಮಾತು ಶುರು ಮಾಡ್ತು. ನೀವೆಲ್ಲ ಏನೋ ಗಾಳಿ ಕೊಡ್ತೀರಾ, ಈ ಪಲ್ಯೂಷನ್ ಇರೋಂಥ ಮಹಾನಗರಿನಲ್ಲಿ ಅದನ್ನು ಶುದ್ಧತೆಯಿಂದ ಕೊಡುವಂಥವ್ರು ಯಾರು? ನಾನು. ಈ ಮನೆ ಏರ್ ಫ್ರೆಶ್ನರ್. ಮನೆಗೆ ಬರೋಂಥ ಎಲೈಟ್ ಗೆಸ್ಟ್ಗಳೆಲ್ಲರೂ ಕೂಡ ನನ್ನನ್ನು ನೋಡ್ತಿದ್ದ ಹಾಗೇನೆ ಸ್ವಲ್ಪ ಮನಸ್ಸಿಗೆ ಕಾನ್ಫಿಡೆನ್ಸ್ ತಂದ್ಕೊತಾರೆ. ಸದ್ಯ ಅಂತೂ ಇಂತೂ ಈ ಏರ್ ಫ್ರೆಶ್ನರ್ ಇದೆಯಲ್ಲ, ಈ ಮನೆಯಲ್ಲಿ ನೆಮ್ಮದಿಯಾಗಿ ಉಸಿರಾಡಬಹುದು ಅಂತ. ನಾನಿಲ್ಲದೆ ಇವತ್ತಿನ ಕಾಲದ ಮನೆ ಆಗ್ಬಿಡತ್ತಾ? ಇಷ್ಟೊತ್ತಾಗಲೇ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದ ಸಿಂಕ್ ಹೇಳುತ್ತೆ, ಅಯ್ಯೋ ನೀವೆಲ್ಲ ಏನು ಅಂತ ಮಾತಾಡ್ತಾ ಇದ್ದೀರಾ? ನನ್ನ ಹತ್ರ ಬಂದು ಡೆಟಾಲ್ ಹಾಕ್ಕೊಂಡು ಕೈ ತೊಳ್ಕೊಂಡು ಮಂಜುಳಾ ಅವರಿಗೆ ಒಂದು ಹ್ಯಾಂಡ್ಶೇಕ್ ಕೊಟ್ಟು ಹೋಗದೆ ಇದ್ರೆ ಬಂದು ಯಾವ ಕ್ಲೈಂಟ್ಸ್ಗೂ ಕೂಡ ಸಮಾಧಾನನೇ ಇರಲ್ಲ. ಹಾಗಾಗಿ ಈ ಮನೆಯ ಮುಖ್ಯವಾದ ಅಟ್ರಾಕ್ಷನ್ ನಾನು. ನನ್ನ ತಲೆ ಮೇಲೆನೆ ಎಷ್ಟು ಸುಂದರವಾದ ಕನ್ನಡಿ ಇದೆ ನೋಡಿ. ತಮ್ಮ ಅಂದಾನ ಎಲ್ಲರೂ ನೋಡ್ಕೊಳ್ಳೋದು ಕನ್ನಡಿ ಇಲ್ಲಿ ತಾನೇ. ಬಂದ್ಬಿಟ್ರು ಇವರೆಲ್ಲ ಮಾತನಾಡೋದಕ್ಕೆ. ಇಷ್ಟೆಲ್ಲ ಮಾತುಗಳು ಆಗ್ತಾ ಇರೋ ಹಾಗೇನೆ ಮೂಲೆಯಲ್ಲಿ ದೇವರ ಮನೆಯಲ್ಲಿ ಅಂದವಾಗಿ ಕುಳಿತಿದ್ದಂಥ ಎಲ್ಲ ಮೂರ್ತಿಗಳು ಕೂಡ ಸುಂದರವಾಗಿ ಒಂದು ನಗೆಯನ್ನು ಮೂಡಿಸ್ಕೊಂಡವು. ಆದರೆ ನಮ್ಮ ದೇವರು ಮಾತ್ರ ಇಲ್ಲಿ ಏನೂ ಮಾತಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ವಸ್ತುಗಳ ಮಾತಿನ ನಡುವೆ, ಮನುಷ್ಯರ ಮಾತಿನ ನಡುವೆ ದೇವರ ಮಾತನ್ನು ಕೇಳೋರು ಯಾರಾದರೂ ಇದ್ದಾರಾ? ಖಂಡಿತ ಇಲ್ಲ. ಎಲ್ರಿಗೂ ಅವರವ್ರದೇ ಗೋಳು, ಅವರವ್ರದೇ ಬಡಾಯಿ ಕೊಚ್ಕೋಬೇಕು. ಹಾಗಾಗಿ ದೇವರು ಏನು ಮಾತಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ತಟಸ್ಥವಾಗಿ ಕೂತ್ಬಿಟ್ರು ಎಂದಿನಂತೆ. ಅಷ್ಟೊತ್ತಿಗಾಗಲೇ ಮಂಜುಳಾ ಹೊರಗಿನ ಮಾತುಕತೆಗಳನ್ನು ಮುಗಿಸಿ ಮನೆಯೊಳಗೆ ಬಂದು ತನ್ನ ಹೆಜ್ಜೆಯನ್ನು ಒಂದೊಂದೇ ಇಡ್ತಾ ಮನೆಯ ಸುತ್ತಲಿನ ಎಲ್ಲ ಗಮನಿಸ್ತಾ ಮನಸ್ಸಿನೊಳಗೆ ದುಃಖವನ್ನು ತಂದುಕೊಂಡು ಒಂದೆರಡು ಕಣ್ಣೀರು ಹಾಕಿದ್ಲು. ಎಷ್ಟು ಆಸ್ತೆ ಇಟ್ಟು ಕಟ್ಟಿಸಿದಂಥ ಮನೆ ಇವತ್ತು ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಎಣಿಸ್ಲೇ ಇಲ್ಲ. ಆಗಲಿ, ಏನಾದರಾಗಲಿ, ಮುಂದಿನ ದಾರಿಯನ್ನು ನೋಡೋದಷ್ಟೇ ಸೂಕ್ತ. ಬದುಕು ಹೀಗೆ ಸಾಕ್ತಾನೇ ಇರಬೇಕು ಅಂತಂದು ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊಳಕ್ಕೆ ಹೊರಟ್ಲು. ಮನೆಯ ಹೊರಗಿದ್ದ ಬಿಲ್ಡರ್ ಒಳಗಡೆ ಬಂದು, ಅಯ್ಯೋ ಏನೆಲ್ಲ ಹಾಕಿ ಮನೆ ಕಟ್ಸಿದ್ರೆ ಏನು ಬಂತು, ಇವತ್ತು ಈ ಒಮ್ಮನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಮಕ್ಕಳೆಲ್ಲ ಬಾಬಾ ಅಂತ ಇದ್ದಾರೆ. ಈ ಮನೆನೇನೋ ಕೆಫೆ ಮಾಡ್ತಾರಂತೆ. ಇನ್ನೀ ಎಲ್ಲ ಇಟಲಿ ಮಾರ್ಬಲ್ಲು ಸೋಫಾ ಎಲ್ಲ ಅಷ್ಟೇ, ಗುಜ್ರಿ ಅಂಗಡಿಗೆ. ಏನಿದ್ರೆ ಏನು ಬಂತು ಅಂತಂದು ತನ್ನ ಮಾತನ್ನು ಮುಂದುವರಿಸ್ತಾ ಇನ್ಯಾರಿಗೋ ಫೋನ್ ಹಚ್ಚಿ ಆತ ಮನೆಯಿಂದ ಆಚೆ ಬಿದ್ದಿದ್ದ. ಇದನ್ನೆಲ್ಲ ಮೌನವಾಗಿ ಕೇಳಿಸ್ಕೊಂಡಂಥ ವಸ್ತುಗಳಿಗೆ ಒಂದು ಸಲ ತುಂಬ ಬೇಜಾರಾಗೋಯ್ತು. ತಾವಿನ್ನೇನೋ ಅಂತ ಹೇಳಿ ಸ್ವಲ್ಪ ಹೊತ್ತಿನ ಮುಂಚೆ ಮಾತನಾಡ್ತಾ ತಮ್ಮ ಗರಿಮೆಯನ್ನು ಕೊಚ್ಕೊಳ್ತಾ ಇದ್ದಂಥವು ಈಗ ಮಾತೇ ನಿಂತು ಹೋಗಿತ್ತು. ಯಾವತ್ತಿಗೆ ಗುಜರಿ ಮನೆಯ ಅಂಗಡಿಯ ಬಾಗಿಲು ಒಳಗಡೆ ಇವರು ಸೇರ್ಕೋತಾರೋ ಅವರಿಗೆ ಗೊತ್ತಿಲ್ಲ. ಇಷ್ಟೋ ಸಲ ಅನಿಸುತ್ತೆ ಅಲ್ವಾ, ಇವರ ಕತೆಗಳನ್ನೆಲ್ಲ ನೋಡುವಾಗ ಕೇಳುವಾಗ ಅನ್ನಿಸ್ತಿರುತ್ತೆ, ಇವೆಲ್ಲ ವಸ್ತುಗಳಿಗಾಗ್ತಾ ಇರೋವಂಥದ್ದು, ನಾವು ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ. ಎಷ್ಟೋ ಬಾರಿ ಇಂಥ ಪರಿಸ್ಥಿತಿ ಮನುಷ್ಯರಿಗೆ ಬಂದುಬಿಟ್ಟಿರುತ್ತೆ.
ಮನುಷ್ಯರು ತಮ್ಮ ಯೌವನಾವಸ್ಥೆಯಲ್ಲಿ ಬಹಳ ಎನರ್ಜಿ ಇಟ್ಕೊಂಡಿರುವಂತಹ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾ ತನ್ನೆಲ್ಲ ಸುಖ ಸಂತೋಷಗಳನ್ನು ಹಂಚ್ಕೊಳ್ತಾ ದುಃಖವನ್ನು ಮರೆಮಾಚ್ಕೊಳ್ತಾ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಮುಂದೊಂದು ದಿವಸ ಅವರ ವ್ಯಾಲಿಡಿಟಿ ಮುಗಿತು ಅಂತ ಆದಾಗ ಅವರವರ ಸ್ಟೇಷನ್ನಲ್ಲಿ ಇಳ್ಕೊಂಡು ಬೋಗಿಯಿಂದ ಇಳಿತಾ ಮುಂದೆ ಹೋಗ್ತಾ ಇರ್ತಾರೆ. ವಿಷಯ ಇಷ್ಟೇ, ಬದುಕು ಅಷ್ಟೇ. ಯಾರಿಗೂ ಹೆಚ್ಚು ನಾವು ಅಂಟಿಕೊಳ್ಳದೆ ಬದುಕಲ್ಲಿ ಇವೆಲ್ಲ ನಾನು ಮಾಡಿದ್ದು, ಇವೆಲ್ಲ ನಂದು, ನಾನು ಹಾಗೆ ಮಾಡಿದ್ದೀನಿ, ಹೀಗೆ ಸಾಧಿಸಿದ್ದೀನಿ ಅಂತ ಬಹಳ ಕೊಚ್ಚಿಕೊಳ್ಳದೆ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಏನೇ ಆದರೂ ಇವೆಲ್ಲವನ್ನು ಬಿಟ್ಟೇ ನಾನು ಮುಂದೆ ಹೋಗಬೇಕು, ನನ್ನ ಸ್ಟೇಷನ್ ಬಂದಾಗ ಇಳಿದು ಹೋಗಲೇಬೇಕು ಅನ್ನುವಂಥ ಪುಟ್ಟ ಸತ್ಯವನ್ನು ನಾವು ಮರಿಬಾರ್ದು. ವಸ್ತುಗಳೇ ಆಗಲಿ ಮನುಷ್ಯರೇ ಆಗಲಿ ವ್ಯಾಲಿಡಿಟಿ ಮುಗಿದ ನಂತರ ನಾವೆಲ್ಲರೂ ಕೂಡ ಗುಜರಿ ಸೇರಬೇಕಾದವ್ರೆ. ಏನಂತೀರಾ?